ಸುಹಾಸಿನಿ ವಿಶೇಷ ನಾಜೂಕು ನಯನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಣ್ಣಿನ ಪೊರೆ, ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ವಾಸನ ಕೇರ್ನ ಡಾಕ್ಟರ್ ಆನಂದ್ ಅವರಿದ್ದಾರೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಕಣ್ಣಿನ ಪೊರೆ ಬಂದರೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ಗಳು, ಆಪರೇಷನ್ನೇ ಇದಕ್ಕೆ ಸೊಲ್ಯೂಷನ್ ಅಂತ ಹೇಳ್ತೀರಾ? ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಹೌದು, ಇದು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂದರೆ ಆಪರೇಷನ್ ಒಂದೇ. ಯಾಕಂದರೆ ಒಂದ್ಸರಿ ಪೊರೆ ಬಂದರೆ ಅದು ಹೆಚ್ಚಾಗ್ತಾನೆ ಇರುತ್ತೆ. ಯಾವಾಗ ಮಾಡೋದು, ಇದೇನು ಎಮರ್ಜೆನ್ಸಿ ಅಲ್ಲ. ಯೂಶ್ವಲಿ ಪೊರೆ ಅಂದರೆ ಯಾವಾಗ ಮಾಡೋದು ಅವ್ರ ಪೇಷಂಟ್, ಯಾಕಂದರೆ ಇದು ಎಲೆಕ್ಟಿವ್ ಇರೋದ್ರಿಂದ ಅವರು ಡಿಸೈಡ್ ಮಾಡ್ಕೊಳ್ಳೋದು. ಯಾಕಂದರೆ ಆಪರೇಷನ್ ಆದಮೇಲೆ ಒಂದು ವಾರ ಅವ್ರು ರೆಸ್ಟ್ ತೊಗೊಳ್ಳೋದು, ಅದನ್ನು ನೋಡ್ಕೊಂಡು ಅವರು ಡಿಸೈಡ್ ಮಾಡ್ಬೋದು. ಈ ನ್ಯೂಕ್ಲಿಯಸ್ ಸ್ಕ್ಲಿರೋಟಿಕ್ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ದೆ, ಅದರಲ್ಲಿ ಮೈನಸ್ ಪವರ್ ಹಾಕಿದರೆ ಅವ್ರಿಗೆ ಸ್ವಲ್ಪ ಕಾಣುತ್ತೆ. ಅದು ಹಾಗೇ ಬಿಡೋಕ್ಕಾಗಲ್ಲ. ಯಾಕಂದರೆ ಇದು ಹೆಚ್ಚಾಗ್ತಾ ಇರ್ಬೇಕಾದ್ರೆ ಅದು ತುಂಬಾ ಗಟ್ಟಿಯಾಗುತ್ತೆ. ಫೈನಲ್ ಸ್ಟೇಜಲ್ಲಿ ಆಪರೇಷನ್ ಮಾಡಬೇಕಾದ್ರೆ ಕಾಂಪ್ಲಿಕೇಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಅರ್ಲಿ ಸ್ಟೇಜಲ್ಲಿ ಮಾಡಿದರೆ ಕ್ಯಾಟ್ರಾಕ್ಟ್ನು ಸುಲಭವಾಗಿ ತೆಗಿಬೋದು, ಅವ್ರಿಗೂ ಒಳ್ಳೆ ದೃಷ್ಟಿ ಕೊಡ್ಬೋದು. ಈಗ ಬರುವಂಥ ಲೆನ್ಸಸ್ ನೋಡಿದರೆ ಪರ್ಮನೆಂಟ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇದೆ, ಲೈಫ್ ಲಾಂಗ್ ಇರುತ್ತೆ. ಇದರಲ್ಲೂ ಅವ್ರಿಗೇನೋ ರಿಫ್ರಾಕ್ಟಿವ್ ಎರರ್ ಅಂದರೆ ದೃಷ್ಟಿ ದೋಷ ಪವರ್ ಏನೋ ಇದ್ದರೂ ಆ ಪವರ್ನು ಅದರಲ್ಲೇ ಅಳವಡಿಸಿ ವಿತೌಟ್ ಕನ್ನಡಕನೇ ನೋಡುವಂಥ ಮಾಡ್ಬೋದು. ತುಂಬ ದಿವಸ ತಳ್ಳೋಕ್ಕಾಗಲ್ಲ. ಸೊ ಅರ್ಲಿ ಸ್ಟೇಜ್ ಮಾಡಿದರೆ ಏನು ಸಿಂಪಲಾಗಿ ಮಾಡ್ಬೋದು, ಅವ್ರಿಗೆ ಕಾಂಪ್ಲಿಕೇಶನ್ ಇಲ್ಲದೆ ಮಾಡ್ಬೋದು. ಆಮೇಲೆ ವಿತೌಟ್ ಗ್ಲಾಸ್ ಇಲ್ಲದೇನೂ ಮಾಡ್ಬೋದು. ಇದರಲ್ಲಿ ವಿತೌಟ್ ಗ್ಲಾಸ್ ಅಂದಾಗ 2 ಥರ ಲೆನ್ಸ್ ಬರುತ್ತೆ. ಸಾಮಾನ್ಯವಾಗಿ ಮೋನೋಫೋಕಲ್ ಲೆನ್ಸ್ ಅಂತ ಉಪಯೋಗಿಸ್ತೀವಿ. ಮೋನೋಫೋಕಲ್ ಲೆನ್ಸನ್ನು ನಾನು ಆಗಲೇ ಹೇಳಿದೆ, ದೂರಕ್ಕೆ ನಾವು ಅಡ್ಜಸ್ಟ್ ಮಾಡಿರ್ತೀವಿ. ದೂರದ್ದು ಹಾಗೆ ಕಾಣುತ್ತೆ, ಹತ್ರ ನೋಡಲಿಕ್ಕೆ ಅವ್ರಿಗೆ ಗ್ಲಾಸಸ್ ಬರುತ್ತೆ. ಇನ್ನೊಂದು ಸ್ಪೆಷಲ್ ಟೈಪ್ ಲೆನ್ಸ್ ಇದೆ, ಮಲ್ಟಿಫೋಕಲ್ ಲೆನ್ಸ್ ಅಂತ. ಈ ಮಲ್ಟಿಫೋಕಲ್ ಲೆನ್ಸ್ ಇಂದ ದೂರ, ಹತ್ರ ಮತ್ತೆ ನಡುವೆ, ಯಾರಿಗೆ ನನಗೆ ಕನ್ನಡಕ ಬೇಡ ಅಂತ ಹೇಳ್ತಾರೋ ಅಂಥವ್ರು ಮಲ್ಟಿಫೋಕಲ್ ಲೆನ್ಸ್. ಅಫ್ಕೋರ್ಸ್ ಇದು ಎಲ್ರಿಗೂ ಸೂಟಬಲ್ಲ, ಅದನ್ನು ಅವರು ಪರೀಕ್ಷೆ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಈ ಥರ ಎರಡು ಥರ ಲೆನ್ಸ್ ಇರುತ್ತೆ. ಓಕೆ ಡಾಕ್ಟರ್, ಬಟ್ ನಾವು ಯಾವಾಗಲೂ ಎರಡೂ ಕಣ್ಣು ಯಾವಾಗಲೂ ಜೊತೆಗೆ ಇರುತ್ತೆ, ಎರಡು ಕಣ್ಣು ಒಂದೇ ಕಡೆ ನೋಡುತ್ತೆ. ಆದರೆ ಎರಡು ಕಣ್ಣಿಗೂ ಒಟ್ಟಿಗೆ ಬರಲ್ವಾ ಅಂತ ಇದು ಪೊರೆ? ಎರಡು ಕಣ್ಣಲ್ಲಿ ಬಂದಿರುತ್ತೆ. ಒಂದಾದ್ಮೇಲೆ ಒಂದರಲ್ಲಿ ಸಿವಿಯರಿಟಿ ಜಾಸ್ತಿ ಇರ್ಬೋದು, ಒಂದರಲ್ಲಿ ಕಡಿಮೆ ಇರ್ಬೋದು. ಖಂಡಿತ ಒಂದು ಬಂದ್ಮೇಲೆ ಇನ್ನೊಂದು ಬಂದೇ ಬರುತ್ತೆ. ಟೈಮಿಂಗ್ ಮಾತ್ರ ವ್ಯತ್ಯಾಸ ಇರುತ್ತೆ ಅಷ್ಟೇ. ಒಂದು ಕಣ್ಣಿಗೆ ಮೊದಲು ಬರ್ಬೋದು, ಇನ್ನೊಂದು ಕಣ್ಣಿಗೆ ಆಮೇಲೆ ಬರ್ಬೋದು, ಆ ಥರನೂ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಹೆಚ್ಚಾಗಿ ಟಿವಿ ಹತ್ರ ಕೂತ್ಕೊಂಡು ಟಿವಿ ನೋಡೋದಾಗ್ಲಿ ಅಥವಾ ಕಂಪ್ಯೂಟರ್ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಾಗ್ಲಿ, ಅಂಥ ಒಂದು ಏಜಲ್ಲಿ ಸಣ್ಣ ವಯಸ್ಸಲ್ಲೂ ಕೂಡ ಅವ್ರಿಗೆ ಸ್ಪೆಕ್ಟ್ಸ್ ಬಂದಿರುತ್ತೆ. ಸೊ ಅದು ಕೂಡ ಪೋಷಕರು ಬೈತಾ ಇರ್ತಾರೆ. ಸೊ ಕಣ್ಣಿನ ಆರೋಗ್ಯ, ಕಣ್ಣಿನ ಬಗ್ಗೆ ಕಾಳಜಿ ವಹಿಸಬೇಕು ಅಂದರೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳ್ತಾರೆ? ಈಗ ಇದೆಲ್ಲವೂ ಕೂಡ ಇದಕ್ಕೆ ಹೆಲ್ಪ್ ಆಗುತ್ತಾ ಅಂತ, ಈ ರೀತಿ ಕಣ್ಣಿನ ಪೊರೆ ಬರೋದಕ್ಕೆ ಈ ಥರದ ಒಂದು? ಇಲ್ಲ, ಭಾಳ ಹತ್ರ ಟಿವಿ ಕೂತ್ಕೊಂಡು ನೋಡೋದ್ರಿಂದ ಪೊರೆಗೂ ಸಂಬಂಧ ಇಲ್ಲ. ಈಗ ಚಿಕ್ಕ ವಯಸ್ಸಲ್ಲಿ ನೋಡಿ, ಈಗ ಪರೀಕ್ಷೆ ಮಾಡಬೇಕು, ಕಣ್ಣು ಅವ್ರಿಗೆ ಸರಿ ಕಾಣ್ತಾ ಇದೆಯಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ದೊಡ್ಡವರಾದರೆ ಅವರು ಕಣ್ಣನ್ನು ಅವ್ರು ನೋಡ್ತಾರೆ, ಅವರು ಏನಾದರೂ ತೊಂದರೆ ಇದ್ರೆ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಏನೋ ಪ್ರಾಬ್ಲಮ್ ಇದ್ರೆ ಅವ್ರು ಹಾಗೆ ಇರುತ್ತೇನೋ ಅಂದ್ಕೊಳ್ತಾರೆ. ಅದು ನಾವಾಗಿ ಅವರು ಅದು ಪರೀಕ್ಷೆ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಇದರಲ್ಲಿ ಏನು ಕೆಲವು ಸೈನ್ಸ್ ಏನು ಅಂದರೆ, ಬಹಳ ಹತ್ರ ಟಿವಿನ ಹತ್ರ ಹೋಗಿ ನೋಡ್ತಿರ್ತಾರೆ. ಹಾಗೆ ಯಾಕೆ ಆಗಿ ನೋಡ್ತಾರೆ ಅಂದರೆ ಅವ್ರಿಗೆ ಸರಿಯಾಗಿ ಕಾಣ್ತಾ ಇಲ್ಲ ದೂರದಿಂದ, ಅದಕ್ಕೆ ಹತ್ರ ಹೋಗಿ ನೋಡ್ತಾರೆ. ಆ ಥರ ಇದ್ದಾಗ ನಾವು ನಮಗೆ ಒಂದು ಸೈನ್ ಗೊತ್ತಾಗಬೇಕು, ಈ ಥರ ಏನೋ ತೊಂದರೆ ಇರ್ಬೋದೇನೋ ಅಂತ. ಹಾಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನಾನು ಏನು ಹೇಳೋದು ಅಂದರೆ, ಸ್ಕೂಲ್ಗೆ ಹೋಗೋಕೆ ಮುಂಚೆ ಒಂದ್ಸರಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಲೇಬೇಕು ಎಲ್ಲ ಮಕ್ಕಳಿಗೂ. ಯಾಕಂದ್ರೆ ಕೆಲವರಲ್ಲಿ ನೋಡಿರ್ತೀವಿ, ಒಂದ್ ಕಣ್ಣು ಚೆನ್ನಾಗೇ ಇರುತ್ತೆ, ಇನ್ನೊಂದು ಕಣ್ಣು ಮಾತ್ರ ದೃಷ್ಟಿ ದೋಷ ಇರುತ್ತೆ. ಈ ದೃಷ್ಟಿ ದೋಷನ ಫಸ್ಟ್ 10 ವರ್ಷದಲ್ಲಿ ನಾವು ಕರೆಕ್ಟ್ ಮಾಡಿಲ್ಲ ಅಂದ್ರೆ, ಅದನ್ನು ನಾವು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಅದು ಲೇಜಿ ಐ ಅಂತ ಆಗುತ್ತೆ, ಆಮ್ಲಯೋಪಿಯಾ ಅಂತ. ಯಾಕೆ ಅಂದ್ರೆ ಒಂದ್ ಕಣ್ಣಿಂದ ಚೆನ್ನಾಗಿ ದೃಶ್ಯ ಹೋಗ್ತಿರುತ್ತೆ ಬ್ರೈನ್ಗೆ, ಒಂದ್ ಕಣ್ಣಿಂದ ಬ್ಲರ್ ಆಗಿ ಹೋಗ್ತಾ ಇರುತ್ತೆ, ಬ್ರೈನ್ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆದಾಗ ಅದು ಬ್ರೈನ್ ಏನ್ ಮಾಡುತ್ತೆ, ಯಾವ್ದು ಬ್ಲರ್ ಇಂದ ಇಮೇಜ್ ಬರುತ್ತೋ ಅದನ್ನ ಸಪ್ರೆಸ್ ಮಾಡುತ್ತೆ. ಆಗ ಆ ಕಣ್ಣಿಂದ ಇಮೇಜ್ ಬರುವಂಥದ್ದೆಲ್ಲನೂ ಸ್ಟಾಪ್ ಆಗಿರುತ್ತೆ. ಆಮೇಲೆ ಫ್ಯೂಚರಲ್ಲಿ ವಯಸ್ಸಾದ ಮೇಲೆ ಹೋಗಿ ಕಣ್ಣು ಚೆಕ್ ಮಾಡಿದ್ರು, ಆಮೇಲೆ ಗ್ಲಾಸಸ್ ಕೊಟ್ಟರು, ಆವಾಗ ಅದನ್ನು ಏನು ಮಾಡೋದಕ್ಕಾಗೋದಿಲ್ಲ. ಕ್ಯೂರ್ ಮಾಡಕ್ ಆಗದೆ ಇರೋಂಥ ಪರಿಸ್ಥಿತಿ, ಆ ಥರ ಪರಿಸ್ಥಿತಿ ನಾವು ಮೊದಲೇ ಗಮನಿಸ್ತೇ ಇದ್ರೆ ಈ ಥರ ಬರುತ್ತೆ. ಮೊದಲೇ ಗಮನಿಸಿ ಅದನ್ನು ಡಾಕ್ಟರ್ ಹತ್ರ ಹೋಗಿ, ಅದೇನೋ ದೃಷ್ಟಿದೋಷ ಇದ್ದರೆ ಅದಕ್ಕೆ ಗ್ಲಾಸಸ್ ಆ ಥರ ಮಾಡಿಸಿದ್ರೆ ಆ ಕಣ್ಣಿಗೂ ದೃಷ್ಟಿ ಬರುವಂತೆ ಮಾಡ್ಬೋದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತಾನೆ. ವೀಕ್ಷಕರೇ, ಕಣ್ಣಿನ ಬಗ್ಗೆ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಕರೆ ಮಾಡಬಹುದು. ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.